चेन्नम्मा सर्कल पृष्ठभूमि के पास बस स्टेशन के निर्माण में देरी। हुबली धारवाड़ केंद्रीय निर्वाचन क्षेत्र के विधायक महेश तेंगिनाकाई ने बस स्टेशन के काम का दौरा किया और निरीक्षण किया। स्मार्ट सिटी परियोजना के तहत किया गया कार्य। स्मार्ट सिटी के अधिकारियों ने दी जानकारी। तेंगिनाकाई, काम में देरी से नाराजगी, साल के अंत तक पूरा करने का लक्ष्य है। मैंने दिसंबर माह के अंदर काम पूरा करने का सुझाव दिया है, फिर भी काम पूरा नहीं होने पर ठेकेदार को काली सूची में डालने की कार्रवाई की जाएगी। खराब काम पाए जाने पर उचित कार्रवाई की अनुशंसा की जाएगी, तेंगिनाकाई ने कहा। ಎಲ್ಲ ಕಾಮಗಾರಿಗಳನ್ನು ಈಗ ಮಾಡುವಂಥ ಕಾಮಗಾರಿಗಳನ್ನು ನಾವು ಎಲ್ಲನೂ ಅದನ್ನು ವೆರಿಫೈ ಮಾಡಾಕತ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಸುಮಾರು 22 ಕಿಲೋಮೀಟ್ರಿಗೆ ನಾವು ರೋಡ್ ಮಾಡಿಸೋ ಪ್ರಯತ್ನ ಮಾಡಾಕತ್ತೀವಿ. ಸ್ಯಾಂಕ್ಷನ್ ಮಾಡ್ಕೊಂಡು ಬಂದು ಮಾಡ್ಬೇಕಂತ ಯೋಚನೆ ಮಾಡಾಕ್ತೀವಿ. ನಾನೇ ಸ್ವತಃ ಎಲ್ಲೆಲ್ಲಿ ಆಗ್ತೈತೆ ಅಲ್ಲಿ ಎಲ್ಲ ಕಡೆ ವಿಸಿಟ್ ಮಾಡೀನಿ. ಇನ್ಫ್ರಾಸ್ಟ್ರಕ್ಚರ್ಗೆಲ್ಲಿ UGD ಆಗಲಿ ಏನೇನು ಬೇಕೋ ಅವ್ನು ಎಲ್ಲವನ್ನು ಕೂಡ ಖುದ್ದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡಾಕತ್ತೀವಿ. ನಮ್ಮ ಹುಬ್ಳಿ ಸಮಸ್ಯೆ ಆಗಿದೆ ಅಂತಂದ್ರೆ ಕೋಆರ್ಡಿನೇಷನ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ ಇಸ್ ವೆರಿ ಪ್ರಾಬ್ಲಮ್. ಬಿಗ್ ಪ್ರಾಬ್ಲಮ್ ಇರೋದು ಅದೇ ಇದೆ ನಮ್ಮ ಕಡೆ. ಯಾಕಂದ್ರೆ ಒಬ್ಬರು ರೋಡ್ ಮಾಡೋಕ್ಕಾರ ಹಿಂದಾಗಡೆ ಬಂದು UGD ಮಾಡೋಕ್ಕೆ ಬರ್ತಾರೆ, ಒಬ್ಬರು ರೋಡ್ ಮಾಡೋಕ್ಕಾರ LNT ಇದ್ದವ್ರು ಬಂದು ತೆಗಿತಾರೆ. ಹೀಗಾಗಿ ಈಗ ಆಗ್ತಕ್ಕಂಥ ಕಾಮಗಾರಿಗಳನ್ನು ಎಲ್ಲ ಅಧಿಕಾರಿಗಳನ್ನು ಎಲ್ಲ ಡಿಪಾರ್ಟ್ಮೆಂಟ್ನ ಕುತ್ಕೊಂಡು ಮಾತಾಡಿ ಅವ್ರಿಗೆ ಸಮಯ ಕೊಟ್ಟೆ. ಈಗ 4 ತಿಂಗಳು ನಾನೇನು ಈಗೇನು ರೋಡ್ ಹೊಸ ತೊಗೊಳಕ್ಕೆ 4 ತಿಂಗಳ ಸಮಯ ಕೊಟ್ಟೆ ಕಾರ್ಪೊರೇಷನ್ದಲ್ಲಿ. UGD ಮತ್ತು LNT ಇದ್ದವರು ಏನೇನೈತಿ ನಿಮ್ದೆಲ್ಲ ಆಗಿ ಕೆಲಸ ಏನೈತೆ ಎಲ್ಲ ಮುಗಿಸ್ರಿ, ಮುಗಿದು 4 ತಿಂಗಳ ಮೇಲೆ ನಾವು ರೋಡ್ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿವಿ ಎಲ್ಲ. ಥ್ಯಾಂಕ್ ಯು ಸರ್. ಮತ್ತು ಕೃಷ್ಣ ಬೈರೇಗೌಡರು ಒಂದು ಟ್ವೀಟ್ ಮಾಡ್ಯಾರ, ಬೆಂಗಳೂರೊಳಗೆ ತೆಗೆ ಬಿದ್ದಾವೆ ಇದನ್ನು ಮುಚ್ಚ್ರಿ ಅಂತಂದೇಳಿ. ಸ್ವತಃ ಮಂತ್ರಿಗಳ ಪರಿಸ್ಥಿತಿ ಇದಾಗೈತಿ ಇವತ್ತು ರಾಜ್ಯದಾಗ. ಕರ್ನಾಟಕದಾಗ ನಮ್ಮ ಹುಬ್ಳಿನೂ ಸೆಕೆಂಡ್ ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತೀವಿ. ಇಲ್ಲಿನೂ ಸಾಕಷ್ಟು ಸಮಸ್ಯೆಗಳಿದಾವೆ. ಈಗ ಅನುದಾನದ ಬಗ್ಗೆನೂ ಸಾಕಷ್ಟು ನಾವು ಗುದ್ದಾಡಕತ್ತೇವೆ. ಕೇಂದ್ರ ರಾಜ್ಯ ಸರ್ಕಾರ ಇವತ್ತು ಅನುದಾನ ತರಬೇಕಾಗೈತಿ. ಅದ್ರ ಜೊತೆಗೆ ವಿಶೇಷ ಪ್ರಯತ್ನ ಮಾಡಿ ಕೇಂದ್ರದ ಕಡೆಯಿಂದ ನಾವು ಅನುದಾನ ತರಕ್ಕೆ ಪ್ರಯತ್ನ ಮಾಡಾಕತ್ತೀವಿ. ನಂದು ಭಾಳ ಇವತ್ತು ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಕಳೆದ 2022ರಿಂದ ಹುಬ್ಬಳ್ಳಿಯ ಹಳೆ ಬಸ್ ಸ್ಟ್ಯಾಂಡ್ ಅಂತ ಏನಿದೆ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ವಿಶೇಷವಾಗಿ ಅಭಿವೃದ್ಧಿಪಡಿಸಬೇಕು. ಮತ್ತು ಇದರಲ್ಲಿ BRTS ಯೋಜನೆ ಇಟ್ಕೊಂಡು, ಸಬರ್ಮನ್ ಇಟ್ಕೊಂಡು ಮತ್ತು ಸಿಟಿ ಬಸ್, ಲೋಕಲ್ ಸಿಟಿ ಬಸ್ ಎಲ್ಲದಕ್ಕೂ ಪ್ರೊವಿಷನ್ ಕೊಟ್ಟು ಒಂದಿಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ನಿಲ್ದಾಣ ಆಗಬೇಕನ್ನುವಂಥ ಕಲ್ಪನೆ ಇಟ್ಕೊಂಡು ಸ್ಮಾರ್ಟ್ ಸಿಟಿ ನೇತೃತ್ವದಲ್ಲಿ ಕೆಲಸವನ್ನು ಮಾಡಿದ್ದೇವೆ. ಆ್ಯಕ್ಚುಲಿ ಈ ತಿಂಗಳ ಇದು ಕಂಪ್ಲೀಷನ್ ಆಗಿ ಲೋಕಾರ್ಪಣೆ ಆಗಬೇಕಾದಂಥ 31 ಆಗಸ್ಟ್ 2024 ಅಂತಿದ್ದು. ಬಟ್ ಇನ್ನೂ ಲಾಸ್ಟ್ ಟೈಮ್ ನಾನು ಕಳೆದ ವಿಸಿಟ್ ಮಾಡಿದಾಗೂ ಕೂಡ ಹೇಳಿದ್ದೆ ನಾನು ಅಧಿಕಾರಿಗಳಿಗೆಲ್ಲ ಸ್ವಲ್ಪ ಫಾಸ್ಟ್ ಆಗಬೇಕು, ಡಿಲೇ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ವಿ. ನಡುವೆ ಲೋಕಸಭಾ ಚುನಾವಣೆ ಇತ್ಯಾದಿ ಬಂದಿದ್ದಕ್ಕಾಗಿ ಒಂದು 3-4 ತಿಂಗಳ ಅವಧಿ ಸ್ವಲ್ಪ ಡಿಲೇ ಆಗಿದೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಈಗ ತಾವು ಕೂಡ ನೋಡಿದ್ದೀರಿ ಎಲ್ಲ ವ್ಯವಸ್ಥಿತವಾಗಿ ಆಗಿದೆ. ನಮ್ಮದು BRTS ಲೈನಿಗಾಗಲಿ ಅಥವಾ ಸಬರ್ಮನ್ಗಾಗಲಿ ಅಥವಾ ಲೋಕಲ್ ಸಿಟಿ ಬಸ್ಸಿಗಾಗಲಿ. ಅದ್ರ ಜೊತೆಗೆ ನಮಗಿಲ್ಲಿ ವಿಶೇಷವಾಗಿ ಅಂದರೆ ಈ ರೋಡ್ ಹೆವಿ ಟ್ರಾಫಿಕ್ ಆಗಿರೋ ಕಾರಣಕ್ಕಾಗಿ ಪಾರ್ಕಿಂಗ್ ವ್ಯವಸ್ಥೆಗೆ ಭಾಳಷ್ಟು ಮಾನ್ಯತೆಯನ್ನು ಕೊಡಬೇಕಾಗಿತ್ತು. ಅದರ ಅನುಗುಣವಾಗಿ ಸುಮಾರು 84 4 ವೀಲರ್ಗಳಿಗೆ ಕೆಳಗಡೆ ಇಲ್ಲಿ ವ್ಯವಸ್ಥೆ ಆಗುತ್ತೆ. ಸುಮಾರು ಒಂದು 500-600 ಬೈಕ್ಗಳಿಗೆ ಕೂಡ ಇಲ್ಲಿ ವ್ಯವಸ್ಥೆ ಮಾಡುವಂಥದ್ದನ್ನು ಮಾಡಿದ್ದಾರೆ. ಪ್ರಾಬಬಲಿ ನಾನೀಗ ಅಧಿಕಾರಿಗಳ ಜೊತೆ MD ಅವ್ರ ಜೊತೆ ಮಾತಾಡಿದಾಗ ಡಿಸೆಂಬರ್ ಆರ್ ಜನವರಿ ಫಸ್ಟ್ ವೀಕ್ನಲ್ಲಿ 2024 ಡಿಸೆಂಬರ್ ಪ್ರಾಬಬಲಿ, ಇಲ್ಲಾಂದರೆ 2025 ಜನವರಿ ಫಸ್ಟ್ ವೀಕ್ನಲ್ಲಿ ಇನಾಗ್ರೇಷನ್ಗೆ ನಾವು ಕಂಪ್ಲೀಟಾಗಿ ರೆಡಿ ಮಾಡಿ ಕೊಡ್ತೇವೆ ಅನ್ನೋಂಥದ್ದನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ನಾನು ಆಟೋ ಸ್ಟ್ಯಾಂಡ್ ಬಗ್ಗೆಯೂ ಕೇಳಿದೆ. ಯಾಕೆಂದರೆ ಬಸ್ ಸ್ಟ್ಯಾಂಡ್ ಆದಮೇಲೆ ಸಾಕಷ್ಟು ಜನ ಪರಸ್ಥಳದಿಂದ ಬೇರೆ ಬೇರೆ ಕಡೆಯವರು ಬರ್ತಾರೆ, ಅವ್ರಿಗೂ ಆಟೋ ನಿಲ್ದಾಣ ಕೂಡ ಅಷ್ಟೇ ಮಹತ್ವದ್ದಾಗೈತೆ ಅನ್ನೋಂಥದ್ದನ್ನು ಕೂಡ ತಿಳಿಸಿದ್ದೇನೆ. ಈಗ ಮುಂದಿನ ವರ್ಕ್ ಆದ ತಕ್ಷಣ ಅದಕ್ಕೂ ಒಂದು ಪ್ರೊವಿಷನ್ ಮಾಡಬೇಕು ಅನ್ನೋಂಥದ್ದನ್ನು ಕೂಡ ಅವ್ರಿಗೆ ಹೇಳಿದ್ದೀನಿ. ಅದನ್ನು ಪ್ರೊವಿಷನ್ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಉಳಿದಂಥ ಕಾಮಗಾರಿಗಳ ಬಗ್ಗೆ ಕೂಡ ನಾವು ಈಗಾಗಲೇ ಹೇಳಿದ್ದೇವೆ. ಎಲ್ಲಿ ಕೂಡ ಕ್ವಾಲಿಟಿಯಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದು, ಸರಿಯಾದ ಆಗುವಂಥ ನಿಟ್ಟಿನಲ್ಲಿ ಆಗಬೇಕಂತ ಹೇಳಿದ್ರೆ. ಯಾಕೆಂದರೆ ಇದನ್ನ ಪ್ರೊವಿಷನ್ ಎಷ್ಟು ಮಾಡ್ಯಾರ 5 ಅಂತಸ್ತುವರೆಗೆ ತೆಗೆದುಕೊಂಡು ಹೋಗುವಷ್ಟು ಇನ್ಬಿಲ್ಟಾಗಿ ಈಗಾಗಲೇ ಪ್ರೊವಿಷನನ್ನು ಮಾಡಿದ್ದಾರೆ. ಇದು BRTS ಇನಿಷಿಯಲ್ ಮಾಡುವಂಥ ಸ್ಟೇಜಲ್ಲಿ. ಈಗ ಮುಂದೆ ಫರ್ದರ್ಗೂ ನಾವು ಯೂಸ್ ಮಾಡ್ಕೋಬೋದಾಗುತ್ತೆ. ಯಾಕೆಂದರೆ KSRTC ಈಗಾಗಲೇ ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿದ್ದಾಗ ಈ ಬಿಲ್ಡಿಂಗ್ ಇಂಡಿಪೆಂಡೆಂಟಾಗಿ ನಾವು ರನ್ ಮಾಡಲಿಕ್ಕೆ ಕೂಡ ಸಾಧ್ಯ ಇದೆ. ಯಾಕೆಂದರೆ ಕಮರ್ಷಿಯಲ್ಗೆ ಸಾಕಷ್ಟು ಸ್ಪೇಸ್ಗಳನ್ನು ಅವೈಲೇಬಿಲಿಟಿ ಇದೆ. ಹೀಗಾಗಿ ಅವನ್ನೆಲ್ಲ ಯುಟಿಲೈಸ್ ಮಾಡಿಕೊಂಡ್ರೆ ಪಾರ್ಕಿಂಗು ಪಾರ್ಕಿಂಗ್ ಆಕೈತೆ ಅನ್ನೋ ಅಂತ ಹೇಳಿದ್ರೆ ಆ ಎಲ್ಲ ಅಮೌಂಟ್ ತೊಗೊಂಡಂದರೆ ಇದನ್ನು ನಡೆಸೋಕ್ಕೂ ಕೂಡ KSRTCಗೂ ದೊಡ್ಡ ಪ್ರಮಾಣದಲ್ಲಿ ಆದಾಯ ಕೂಡ ಬರಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಪ್ರಾಬಬ್ಲಿ ಡಿಸೆಂಬರ್ ಆರ್ ಜನವರಿ ಫಸ್ಟ್ ವೀಕ್ನಲ್ಲಿ ಇದರ ಉದ್ಘಾಟನೆ ಸೆಷನನ್ನು ನಾವು ಮಾಡುವಂಥದ್ದನ್ನು ಮಾಡ್ತೇವೆ. ಈಗ ಒಂದೇನಾಗಿ ಇಲ್ಲ, ನಾನು ಈಗಾಗಲೇ ಅದನ್ನ ಅಲ್ಲಿ ಹೋದಾಗೂ ಕೇಳಿ ನಾನು ಫ್ಲೈಓವರಿಗೆ ಬಂದಿರೋ ಕಾರಣಕ್ಕಾಗಿ ಗಾಡಿ ಒಳಗಡೆ ಬರೋಕ್ಕೆ ಹೋಗೋಕ್ಕೆ ಅನುಕೂಲ ಯಾವ ರೀತಿ ಆಕೈತೆ ಅಂತೇಳಿ ಅವರೆಲ್ಲ ಕೂಡ ಈಗ ಟೆಕ್ನಿಕಲಿ ದೇ ಆರ್ ವೆರಿ ಸ್ಟ್ರಾಂಗ್. ನನಗೆ ಆ ಟೆಕ್ನಿಕಲಿ ಅನ್ನೋಕ್ಕಾಗಲ್ಲ, ನಾನು ಪ್ರಾಕ್ಟಿಕಲಿ 1 ಮಿನಿಟ್
ಅಲ್ಲ, ನಾನು ಅದನ್ನ ಈಗ 3 ಲೇನದು ಹೋಗಿ ಚೆಕ್ ಮಾಡಿದ್ದೆ ನಾನೀಗ, 4 ವೀಲರ್ದಾಗಲಿ ಅಥವಾ ಸಬರ್ಮನ್ ಆಗಲಿ ಅಥವಾ BRTS ಆಗಲಿ. ಅದ ನಾನು ಕೇಳಿದ್ದು ಅವ್ರಿಗೆ, ನೀವು ಕೇಳಿದ ಪ್ರಶ್ನೆ ಕೇಳಿ, ನೀವೆಲ್ಲ ಸರಾಗವಾಗಿ ಒಳಗಡೆ ಬಂದು ಸರಾಗವಾಗಿ ಹೋಗೋಕ್ಕೆ ಸಾಧ್ಯ ಐತೆ ಅಂತನ್ನುವಂಥ ಮಾತನ್ನು ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಕೇಳಿದ್ದೇನೆ. ಅವರು ನಾವು ತಂದು ಟ್ರಯಲ್ ಮಾಡಿ ಬೇಸಿಸ್ ಮೇಲೆ ಮಾಡಿ ಎಲ್ಲ ತೋರಿಸೇವಿ ಅನ್ನೋಂಥದ್ರಿಂದ, ಮತ್ತು ಈಗ ಅನೇಕ ವೆಹಿಕಲ್ಗಳು NWKSRTC ಇಂಜಿನಿಯರ್ಸು ಅವರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರಂತ. ನಾನು ಅವ್ರ ಜೊತೆನೂ ಒಂದು ಸಲ ಕೇಳ್ತೇನೆ ಅದಕ್ಕೆ ಏನೈತೆ ಅಂತ. ಯಾಕಂದರೆ ಈಗ ಫ್ಲೈಓವರ್ ಬಂದಿದ್ದ ಕಾರಣಕ್ಕಾಗಿ ನಾನು ಅದು ನೋಡಿದಾಗ ಅನಿಸಿತ್ತು ಸ್ವಲ್ಪ ಏನಾದರೂ ಸಮಸ್ಯೆ ಆಕೈತಾ, ಇದು ಯಾವ ರೀತಿ ಆಕೈತೆ ಅನ್ನೋಂಥ ಮಾತನ್ನು ಹೇಳಿದರು. ಈಗ ಅವ್ರು ಹೇಳಿದ್ದಾರೆ ನಮ್ಮ ಕಡೆ ಸರಿ ಐತಿ, ನಾವು ಟ್ರಯಲ್ ಮಾಡಿದ್ದೇವೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಸಲ ವೆರಿಫೈ ಮಾಡಿ ಅದು ಕ್ಲಿಯರ್ ಮಾಡೋದು. ಅಲ್ಲ, ಈಗ ನೋಡಿರಿ, ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಪೂರಾ ಡೆವಲಪ್ಮೆಂಟ್ ಮಾಡಿ ಇಟ್ಬಿಟ್ಟಾರೆ. ಈಗ ಕಂಪ್ಲೀಟ್